Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 12ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಒಂದು ಕೋನವು 70 ಡಿಗ್ರಿ ಆದರೆ ಅದರ ಪಾರ್ಶ್ವ ಕೋನದ ಅಳತೆ. ಆಯ್ಕೆ 20 ಡಿಗ್ರಿ, ಆಯ್ಕೆ ಬಿ 70 ಡಿಗ್ರಿ, ಆಯ್ಕೆ ಸಿ 90 ಡಿಗ್ರಿ, ಆಯ್ಕೆ ಡಿ 110 ಡಿಗ್ರಿ. ಸೊ ಇಲ್ಲಿ ಕೋನ ಪಿ 70 ಡಿಗ್ರಿ ಆಗಿದೆ ಅಂತ ತಗೊಂಡ್ರೆ, ಸೊ ಇದರ ಪಾರ್ಶ್ವ ಕೋನ ಯಾವ್ದಾಗತ್ತೆ? ಎಸ್ ಹೌದಾಗತ್ತೆ. ಕ್ಯೂ ಪಾರ್ಶ್ವ ಕೋನ ಆಗತ್ತೆ. ಸಪೋಸ್ ಕ್ಯೂ, ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಇದರ ಪಾರ್ಶ್ವಕೋನ ಪಿ ನ ಪಾರ್ಶ್ವಕೋನ ಕ್ಯೂ ಆಗತ್ತೆ. ಸೊ ಇಲ್ಲಿ ಪಾರ್ಶ್ವಕೋನಗಳ ಮೊತ್ತ ಏನ್ ಹೇಳಿ? ಯಾವಾಗ್ಲೂ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಕೋನ ಪಿ ಪ್ಲಸ್ ಕೋನ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಪಿ 70 ಡಿಗ್ರಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಕ್ಯೂ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 70 ಡಿಗ್ರಿ ಎಷ್ಟು ಬರುತ್ತೆ ಹೇಳಿ? 110 ಡಿಗ್ರಿ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಆಯ್ಕೆಯನ್ನ ಗಮನಿಸಿದ್ರೆ ಒಂದು ಕೋನವು 70 ಡಿಗ್ರಿ ಆದ್ರೆ ಅದರ ಪಾರ್ಶ್ವ ಕೋನದ ಅಳತೆ ಎಷ್ಟಾಗತ್ತೆ? 110 ಡಿಗ್ರಿ ಆಗತ್ತೆ. ಸೊ ಡಿ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.